ಅನಿಕಾ ಆರ್ ಯು ಓಕೆ? ಎಸ್ ಋಷಿ. ಕಮಲಿ ಅವರೇ, ನಿಮ್ಮ ಕೈ ಏಟಾಗಿದೆಯಾ? ಎಲ್ಲಿ ನೋಡ್ತೀನಿ. ಇಲ್ಲ ಸರ್, ಪರವಾಗಿಲ್ಲ. ಹೊರಗಡೆ ಇದ್ದವ್ರು ಈಚೆ ಬಂದ್ರ ಸ್ವಲ್ಪ ವ್ಯತ್ಯಾಸ ಆಗಿದ್ರು ನನ್ನ ಕೆಲಸ ಹೋಗ್ತಾ ಇತ್ತು. ಏಯ್ ಇಡಿಯಟ್, ಈಗ ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಕೆಲಸದಿಂದ ಕಿತ್ತಾಕ್ಸ್ತೀನಿ ನೋಡು. ಮೇಡಮ್, ದೇವರಣ್ಣಂಗೆ ನನಗೇನು ಗೊತ್ತಿಲ್ಲ. ಅನಿಕಾ ಸರ್, ನೀವು ಹೋಗಿ. ಸರ್, ನಾನೇನು ತಪ್ಪು ಮಾಡಿಲ್ಲ. ಏನೂ ಆಗಿಲ್ಲ, ನೀವು ಹೋಗಿ. ಅನಿಕಾ, ಕಾಮ್ ಡೌನ್. ಏನೋ ಮಿಸ್ಟೇಕ್ ಆಗಿ ಹೀಗಾಗಿದೆ ಅಷ್ಟೇ, ಕೋಪ ಮಾಡ್ಕೋಬೇಡ. ಇವತ್ತು ನಿನ್ನ ಬರ್ಡೇ. ಲೆಟ್ಸ್ ಫರ್ಗೆಟ್ ಆಲ್ ದಿಸ್ ಆ್ಯಂಡ್ ಐ ನೀಡ್ ಟು ಟೇಕ್ ಕಮ್ಲಿ ಟು ಹಾಸ್ಪಿಟಲ್. ನೀನು ಅನಿಕಾನ ಕರ್ಕೊಂಡು ಮನೆಗೆ ಹೋಗು, ನಾನು ಕಮ್ಲಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಸರಿ ಸರ್. ಸರ್, ಸರ್ ಪ್ರತಿ ಕಿತನೂ ಹಿಂಗೆ ಮಾಡ್ತೀರಾ, ಅದೇನು ಹೇಳಿ ಸರ್. ಹೇಳ್ತೀನಿ, ಬನ್ನಿ. ಸರ್, ಯಾವಾಗಲೂ ಸರ್ಪ್ರೈಸ್ ಒಳ್ಳೇದಲ್ಲ. ನೀವು ಕರೆದ ತಕ್ಷಣ ಹಾಸ್ಪಿಟ್ಲಿಗೆ ಬಂದೆ ತಾನೆ. ಅಯ್ಯ, ಒಳ್ಳೆ ಕ್ವಶನ್ ಬ್ಯಾಂಕ್ ಥರ ಆಡ್ತೀರಪ್ಪ. ಎಷ್ಟು ಕ್ವಶನ್ಸ್ ಕೇಳ್ತೀರಾ ನೋಡಿ. ನೀವು ಫಸ್ಟ್ ಕಣ್ ತೆಗಿಯಕ್ ಬಿಡಿ, ನಾನು ಕೇಳೋಕ್ಕಿಲ್ಲ. ಹೌದಾ? ಹಾಗಾದ್ರೆ ಓಕೆ. ಸರ್, ಅವ್ವ. ಎಸ್, ಮಂಗಳಮ್ಮ. ಯಾರು ಬಂದಿದ್ದಾರೆ ನೋಡಿ. ಕಮಲಿ, ಅವ್ವ, ಈ ದಿವಸ ಯಾಕೆ ಸತ್ಯನ ಮುಚ್ಚಿಟ್ಟಿದ್ದೆ? ಯಾಕೆ ಹಿಂಗ್ ಮಾಡಿದೆ ಅಂತ ನಿನ್ನ ನೋಡಿದ ಕೂಡಲೇ ಕೇಳ್ಬೇಕು ಅನ್ನೋ ಆತ್ರ ಅವ್ವ. ಈಗ ನಿನ್ನ ಹೆಂಗ್ ಕೇಳಲಿ? ನಿನ್ ಮನ್ಸಾಗೆ ಏನೈತೆ ಅನ್ನೋದು ನಂಗೆ ಗೊತ್ತು, ಆದ್ರೆ ಅದು ಕೂತ್ರ ಮಾತ್ರ ಕೇಳಬೇಡ. ಅಮ್ಮ ಮಗಳು ಒಬ್ರಿಗೊಬ್ರನ್ನ ನೋಡ್ಕೊಂಡು ಹಾಗೆ ನಿಂತ್ಬಿಟ್ರಲ್ಲ. ನನ್ನ ಪ್ಲಾನ್ ವರ್ಕ್ ಆಗಲಿಲ್ವಾ? ಇವ್ರಿಗೆ ಸರ್ಪ್ರೈಸ್ ಆಗುತ್ತೆ ಅಂದ್ಕೊಂಡಿದ್ದೆ. ಓಹೋ, ಈಗ ಗೊತ್ತಾಯಿತು. ನಾನು ಇಲ್ಲೇ ಇದ್ದೀನಿ ಅಂತ ಇವರಿಬ್ಬರು ತುಂಬ ಕಾಮಾಗಿದ್ದಾರೆ. ಇವರು ನನ್ನ ಮುಂದೆ ತಪ್ಪಿಕೊಂಡು ಎಮೋಷನ್ ಆಗೋದಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ. ನಾನು ಹೊರಡ್ಲಾ? ಸರ್, ಹಂಗೇನಿಲ್ಲ, ಪರವಾಗಿಲ್ಲ ಸರ್. ಅವ್ವ, ನೀನು ಯಾವಾಗ ಬಂದೆ? ಬಂದೆ ಕಣಮ್ಮ. ನೀನು ಹೆಂಗಿದೀಯಾ? ಚಂದಾಗಿವ್ನಿ. ಕಮಲಿ ಅವರೇ, ನೀವಿಬ್ರು ಮಾತಾಡ್ತೀರಿ, ನಾನು ಸ್ವಲ್ಪ ಅಲ್ಲಿರ್ತೀನಿ. ಕಮಲಿ, ನಾನಿಲ್ಲಿ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ?
ನೀನು ನೋಡ್ಬೇಕು ಅನ್ಸ್ಬಿಡ್ತು ಕಣವ. ಮನ್ಸು ತಣಿನಿಲ್ಲ, ಬಂದ್ಬಿಟ್ಟೆ. ದಿವ್ಸನೂ ನನ್ನ ಮನ್ಸನ್ನು ಕೇಳ್ತಾನೆ ಇರ್ತೈತೆ ಅವ್ವ. ನಿನ್ನ ಮತ್ತೆ ಅಪ್ಪಯ್ಯನ. ಕಮಲಿ, ಮತ್ತೆ ಈಗ ಆಯುಷ್ಯ ಬೇಡ. ಅಡುಗೆ ಆಗೈತೆ, ಬಾ ಉಣ್ಣು. ಅಡುಗೆ ಮಾಡಿವ್ನಿ. ನನ್ನ ಕೈ ರುಚಿ ನೋಡಿ ಸಾನೆ ದಿವಸ ಆಗೈತಲ್ವಾ. ಬಾ ಕಮಲಿ. ಅವ್ವ ದಿಟ್ವಾಗ್ಲೂ ನನ್ನ ನೋಡಕ್ ಬಂದವಳ, ಅಥವಾ ನಂಗೆಲ್ ದಿಟ ಗೊತ್ತಾಗೋಯ್ತು ಅಂತ ದಿಗ್ಲಲ್ಲಿ ಬಂದವಳ? ಅವ್ವ, ನಾನೇ ಅನ್ನಪೂರ್ಣಮ್ಮಜ್ಜಿ ಅವ್ರ ಮೊಮ್ಮಗಳು ಅನ್ನೋ ವಿಷಯ ಮುಚ್ಚಿಟ್ಟಿದ್ಯಲ್ಲವ್ವ. ನನ್ಗೊಬ್ಬ ಅಪ್ಪಯ್ಯ, ತಾತ, ಅಜ್ಜಿ, ಒಬ್ಳು ತಂಗಿ ಕೂಡ ಅವಳೆ. ಯಾಕೆ ಅವಳಿಲ್ಲ ಅಂತ ಕೋಪ ಮಾಡ್ಕೊಳ್ಳೋ, ಅಥವಾ ನಂಗಿದೆಲ್ಲ ಗೊತ್ತೈತೆ ಅಂತ ನಿಂತವ ಈಗ ಹೇಳ್ಕೊಳ್ಳೋ? ನಂಗೆ ಅರ್ಥ ಆಯ್ತಿಲ್ಲವ್ವ. ಕಮಲಿ, ಉಣ್ಣವಾ? ಯವ್ವ, ಮಾರವ, ಕಮಲಿ, ಇದೇನವ ಇದು? ಅವ್ವ, ಏನಿಲ್ಲ ಅವ್ವ, ಸಣ್ಣ ಪೆಟ್ಟು. ಅಯ್ಯೋ, ಸಣ್ಣ ಪೆಟ್ಟ ಇದು. ಹುಷಾರಾಗಿರೋದಲ್ವನವ್ವ? ಇರು, ನಾನೇ ಉಣಿಸ್ತೀನಿ. ನಿನ್ನ ಒಂದು ಕೈ ತುತ್ತು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಅವ್ವ, ಸ್ಯಾನೆ ದಿವಸ ಆಯ್ತು ನೀನ್ ಹಿಂಗ್ ಊಟ ಮಾಡಿಸಿ. ಹೌದು ಕಣವ. ಅವ್ವ, ಅನ್ನದೆದ್ರು ಸುಳ್ಳು ಹೇಳ್ಬಾರ್ದು ಅಂತಾರೆ ಅಲ್ವೇನವ್ವ? ಹೌದವ್ವ. ಯಾಕೆ? ಈಗ ನಾನು ನಿಂತವ ಒಂದು ಪ್ರಶ್ನೆ ಕೇಳ್ತೀನಿ, ಸುಳ್ಳು ಹೇಳ್ದೆ ಉತ್ತರ ಕೊಡ್ತೀಯನವ್ವ? ಮಂಗಳಮ್ಮ, ಕೈಯಲ್ಲಿ ಫೋನ್ ಇತ್ತು ತಾನೆ? ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬರ್ತಾ ಇದ್ದಾನೆ. ಕೈಯಲ್ಲಿ ಫೋನ್ ಇತ್ತು ಅಮ್ಮಮ್ಮ, ಆದ್ರೆ ಅದ್ರಲ್ಲಿ ನೆಟ್ವರ್ಕ್ ಇರಲಿಲ್ಲ. ನಿಮ್ ಬುದ್ಧಿ ತರ. ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಾ ನೀನು? ಮತ್ತಿನ್ನೇನಮ್ಮಮ್ಮ, ನೆಟ್ವರ್ಕ್ ಇಲ್ಲ ಅಂತ ತಾನೇ ಮೇಲ್ ಹೋಗಕ್ ಹೊರಟಿದ್ದು. ಇನ್ನು ಲಿಫ್ಟ್ ಒಳಗೆ ನೆಟ್ವರ್ಕ್ ಸಿಗುತ್ತಾ? ಸರಿ, ಓಕೆ, ಸಾರಿ ಬೇಬಿ, ಕಾಮ್ ಡೌನ್ ಪ್ಲೀಸ್. ಕೂತ್ಕೋ ಕೂತ್ಕೋ. ನಿಮ್ಮ ಮಾಮ್ ಸಹವಾಸ ಮಾಡಿ ಮಾಡಿ ನಾನು ಸ್ವಲ್ಪ ದಡ್ಡಿ ಆಗಿದ್ದೀನಿ, ಓಕೆನಾ? ಮೊದಲು ಹೋಗಿ ನಾನು ಸ್ನಾನ ಮಾಡಬೇಕು. ಅವಳು ತಪ್ಕೊಂಡಿದ್ದು ನಾನು ನೆನೆಸ್ಕೊಂಡ್ರೆ ಅಸಹ್ಯ ಆಗುತ್ತೆ ಅಮ್ಮಮ್ಮ. ಅವಳು ನನ್ನ ಕಾರ್ನ ಹತ್ತಿದಕ್ಕೆ ಇಡೀ ಕಾರ್ನೇ ಸುಟ್ಟವಳು ನಾನು. ಅವಳು ನಿನ್ನ ತಪ್ಕೊಂಡು ಅಂದರೆ ನನಗೆ ನಿಜವಾಗ್ಲೂ ನಂಬೋದಕ್ಕಾಗ್ತಿಲ್ಲ. ನನಗೂ ಅಮ್ಮಮ್ಮ. ಆ್ಯಂಡ್ ಯು ನೋ ವಾಟ್, ಅವಳು ನನ್ನ ಹತ್ರ ನಡ್ಕೊಂಡಿದ್ದ ರೀತಿ ಇಟ್ ವಾಸ್ ಸೋ ಸ್ಟ್ರೇಂಜ್. ಯಾಕೆ ಹೇಗೆಲ್ಲ ಮಾಡ್ತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಮ್ಮಮ್ಮ.
ಕಮಲಿ, ಅನಿಕಾಗೊಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ಅವಳಿಗೆ ಚಿಕ್ಕ ವಯಸ್ಸಿಂದ ಹಿಂಗೆ ಸರ್ಪ್ರೈಸ್ ಅಂದರೆ ತುಂಬ ಇಷ್ಟ. ಬಾ ನನ್ನ ಜೊತೆ. ಅನಿಕಾ, ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಬರ್ಡೇ. ಇದನ್ನೆಲ್ಲ ಯಾಕೆ ಮಾಡಿಸಿದ್ರಿ? ನಾನು ಕೇಳಿದ್ನಾ? ಊರ್ಮಿ, ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಮಾಮ್, ಇಷ್ಟಕ್ಕೆ ಮುಗಿಯುತ್ತೆ ಅಂತೀರಾ? ಡೆಫಿನೆಟ್ಲಿ ಶಿ ಇಸ್ ನಾಟ್ ಫೈನ್. ಅವಳನ್ನ ಹೇಗೆ ಸಮಾಧಾನ ಮಾಡೋದು? ಅನಿಕಾ, ಇದು ನಮ್ಮ ಕಡೆಯಿಂದ ನಿನಗೆ ಸರ್ಪ್ರೈಸ್ ಪಾರ್ಟಿ. ಬೆಳಿಗ್ಗೆಯಿಂದ ನಿನ್ನ ಜೊತೆ ಯಾರೂ ಸರಿಯಾಗಿ ಸಮಯ ಕಳೆಯೋಕ್ಕಾಗಲಿಲ್ವಲ್ಲ, ಅಟ್ಲೀಸ್ಟ್ ಈಗಲಾದರೂ. ಬೇಡ, ನಂಗಿದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ಹಾಗನ್ಬೇಡ ಅನಿಕಾ. ಇವತ್ತು ನಿನಗೆ 18ನೇ ವರ್ಷ. ನಿನಗೆ ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ನಾನು ನಿಮ್ಮ ಅಮ್ಮನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಚಿಕ್ಕ ಪಾರ್ಟಿನೂ ಬೇಡ ಅಂದರೆ ಹೇಗೆ ಹೇಳು? ಅಲ್ಲಿ ನೋಡು, ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಯಾರ್ದು ಡಬ್ಬ ಐಡಿಯಾ ಇದು? ನಿಮ್ದೇನಾ? ಅನಿಕಾ, ಬಂದವ್ರ ಮೇಲೆ ಸುಮ್ಮನೆ ಯಾಕೆ ಕೂಗಾಡ್ತೀಯಾ? ನಂಗಿದ್ದೆಲ್ಲ ಬೇಡ ಅಂದ್ರೆ ಬೇಡ ಅಜ್ಜಿ. ಜಸ್ಟ್ ಲೀವ್ ಮೀ ಅಲೋನ್. ಅನಿಕಾ, ನಿಂತ್ಕ. ಹುಡ್ದಬ್ಬ ಆಚರಿಸ್ಕೊಳ್ಳೋದು, ಅದ್ರಾಗೂ ಮನೆಯವ್ರ ಎಲ್ರ ಜೊತೆಗೂ ನಿಂತು ಆಚರಿಸ್ಕೊಳ್ಳೋ ಭಾಗ್ಯ ಎಲ್ರಿಗೂ ಸಿಗಲ್ಲ ಅನಿಕಾ. ಅದ್ ನಿನಗೆ ಸಿಕ್ಕೈತೆ, ಬೇಡ ಅನ್ಬೇಡ. ಏಯ್, ನೀನ್ ಯಾರೇ ಅದನ್ನ ಹೇಳಕ್ಕೆ? ನೀನೇ ನಿಮ್ ಮನೆ ಅವಳ? ಅನಿಕಾ, ದಿಸ್ ಇಸ್ ರಾಂಗ್. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಅನಿಕಾ, ನಿಮ್ಮಪ್ಪ ನಿನಗೋಸ್ಕರ ಏನು ಗಿಫ್ಟ್ ತಂದಿದ್ದಾರೆ ಅಂತ ನಿನಗೆ ಗೊತ್ತಾದರೆ ನೀನು ಈ ರೀತಿ ಆಡಲ್ಲ ಅಲ್ವಾ ಚಂದ್ರು? ನಾನೇನಿನ್ನು ಚಿಕ್ಕ ಹುಡುಗಿ ಅಲ್ಲ ಅಜ್ಜಿ, ಗಿಫ್ಟ್ ತೋರಿಸಿ ಸಮಾಧಾನ ಮಾಡಕ್ಕೆ. ನನಗೆ ನನ್ನ ಮಗಳು ಯಾವಾಗಲೂ ಚಿಕ್ಕ ಹುಡುಗಿನೇ. ನೋಡನಿಕಾ, ನಿನ್ನ ಫೇವ್ರೆಟ್ ಬಟರ್ ಸ್ಕಾಚ್ ಕೇಕ್
ಹೊಟ್ಟೆಗೆ ಮೆತ್ಬಿಟ್ಲು. ಥೂ ಥೂ. ಸರಿ ಅಜ್ಜಿ.